ಮೊದಲು ಮಾಧ್ಯಮದ ಮಿತ್ರರಿಗೆ ಮತ್ತು ಸಭೆಯಲ್ಲಿರುವ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಕಬ್ಬಾಳಮ್ಮ ಕ್ರಿಯೇಷನ್ಸ್, ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಹಲವು ಜನರು, ಯುವರಾಜು, ಶೀಲಾ ನಾಯ್ಡು, ರಾಘವೇಂದ್ರ ಪ್ರಸಾದ್, ವಿನಯ್ ಕುಮಾರ್, ಇನ್ನೊಂದಷ್ಟು ಜನ ಇದ್ದಾರೆ. ಎಲ್ಲ ಉತ್ಸಾಹಿ ಜನರು ಒಟ್ಟಿಗೆ ಸೇರಿ ಒಂದು ಒಳ್ಳೆ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸಿನಿಮಾ RP ನಿರ್ದೇಶನ ನಾನು ಬಹಳ ದಿನದಿಂದ ನೋಡಿರುವಂಥ ಯುವಕ ಯುವರಾಜ್, ಜೊತೆಗೆ ವೇಷಭೂಷಣ ಜೋರಾಗಿದೆ. ಬಹುಶಃ ಕಥಾನಾಯಕನ ವಿಲನ್ನ ಅಂತ ಗೊತ್ತಾಗಲಿಲ್ಲ ನನಗೆ, ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸ್. ಜೊತೆಗೆ ನಮ್ಮ ಹುಡುಗ ರಾಘವೇಂದ್ರ ಪ್ರಸಾದ್, ನನಗೇನು ಗೊತ್ತಿಲ್ಲ, GT ಮೇಲೆ ಬಂದುಬಿಡು ಅಂತ ಫೋನ್ ಮಾಡ್ದ. ಸೊ ಅವನ ಮೇಲಿನ ಗೌರವಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. RP ಭಾಳ ಚೆನ್ನಾಗಿದೆ ಹೆಸರು. ಅದರ ಎಕ್ಸ್ಪ್ಲನೇಷನ್ ಏನು ಏನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಹಲವು ವೈವಿಧ್ಯಗಳನ್ನು ಈ ಟೀಸರಲ್ಲಿ ನಮಗೆ ತೋರಿಸಿದ್ದಾರೆ ನಿರ್ದೇಶಕ ಮತ್ತು ನಟ ಯುವರಾಜ್ ಅವರು. ಚೆನ್ನಾಗಿ ಬರಲಿ ಸಿನಿಮಾ. ಹೊಸದಾಗಿ ಬಂದು ಬಂಡವಾಳ ಹುಡ್ತಾ ಇರುವಂಥ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ. ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಲಿ. ಮಳೆ ಚೆನ್ನಾಗಿ ಬರ್ತಾಯಿದೆ, ಶುಭ ಸೂಚನೆ. ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಇವತ್ತು ಮಳೆ ಇದೆ. ನಾನು ಬೆಂಗಳೂರಿಗೆ ಬಂದಿದ್ದೆ ಇವತ್ತು ಈ ಕಾರ್ಯಕ್ರಮಕ್ಕೆ. ಇನ್ನೊಂದು ಪ್ರೆಸ್ ಮೀಟ್ ಇತ್ತು, ಪೆನ್ ಡ್ರೈವ್ದು, ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ನಾನು ಬೆಳಗ್ಗೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ 11:30 ಇಡೀ ದಿನ ಹೋಗ್ಬಿಡುತ್ತಲ್ಲಪ್ಪ ಬೆಂಗಳೂರಿನಲ್ಲಿ ಅಂತ. ರಣ ಬಿಸಿಲು ನನ್ನ ತೋಟದ ಹತ್ರ. ಅಲ್ಲಿಂದ ಬಂದು 4 ಗಂಟೆಗೆ ಅದೊಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದೆ. ನಾನು ಇಲ್ಲೆಲ್ಲಿ ಲೇಟ್ ಆಗುತ್ತೋ ಅಂದರೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಅಲ್ಲೇ ಇದ್ದರು, ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂದರು. ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ. ಸೊ ಅವರೆಲ್ಲ ಬರದೆ ಸ್ಟಾರ್ಟ್ ಆಗಲ್ಲ ಪ್ರೆಸ್ ಮೀಟು ಅಂತಂದ್ಬಿಟ್ಟು ನಾನು ಆರಾಮಾಗಿ ಬಂದೆ. ಅವ್ರಿಗಿನ್ನ ಮೊದಲೇ ಬಂದಿದ್ದೆ ಇಲ್ಲಿ. ಸೊ ಒಳ್ಳೆಯದಾಗಲಿ, ಶುಭ ಸೂಚನೆ. ಇವತ್ತು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದಕ್ಕೆ, ಸಿನಿಮಾ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಶುಭ ಸೂಚನೆ. ಭರ್ಜರಿ ಮಳೆ, ಒಂದು ಸಣ್ಣ ಹನಿ ಹನಿತಾ ಇತ್ತು. ನಾನು ಮಲ್ಲೇಶ್ವರಂ 18th ಕ್ಲಾಸಿಂದ ಹೊರಟಾಗ GT ಮಾಲ್ ಒಳಗೆ ಎಂಟ್ರಾಗಿದ್ದ ತಕ್ಷಣ, ಕಾರ್ ಎಂಟ್ರಾಗಿದ್ದ ತಕ್ಷಣ ಒಂಥರ ಮಳೆ ಹೇಗೆ ಜೋರಾಯಿತು ಅಂತಂದರೆ ಏನೂ ಕಾಣಿಸ್ಲೇ ಇಲ್ಲ, ಅಷ್ಟು ಫಾಸ್ಟಾಗಿ ಮಳೆ ಬರ್ತಾಯಿತ್ತು. ಸೊ ಶುಭ ಸೂಚನೆ ನಿಮಗೆ. RP ಸಿನಿಮಾ ಇವತ್ತು ಪ್ರಾರಂಭ ಆಗಿದೆ. ಸೊ ನಿರಂತರವಾಗಿ ಅದು ಶೂಟಿಂಗ್ ನಡೀಲಿ, ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಆದಷ್ಟು ಬೇಗನೆ ಚಿತ್ರಮಂದಿರಕ್ಕೆ ಬರಲಿ. ನಿಮ್ಮೆಲ್ಲರ ಜೊತೆ ನಾನು ಕೂತು ಸಿನಿಮಾ ನೋಡುವಂಥ ದಿನ ಬರಲಿ ಅಂತ ಈ ಮೂಲಕ ಇಡೀ ಚಿತ್ರತಂಡಕ್ಕೆ ಹಾರೈಸ್ತಾ, ನನ್ನ 2 ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಡೀ ತಂಡಕ್ಕೆ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ತಂಡಕ್ಕೆ, ಹಾಗೆ ಗಣ್ಯರಿಗೆ, ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಐಡಿಯಲ್ ಗ್ರೂಪ್ ಫಿಲಮ್ಸ್ ಮತ್ತು ಕಬ್ಬಾಳಮ್ಮ ಕ್ರಿಯೇಷನ್ಸ್ನ ಸಹಯೋಗದೊಂದಿಗೆ ನಿರ್ಮಾಣವಾಗ್ತಿರುವಂಥ ಈ RP ಸಿನಿಮಾ, ಒಂದು ಕಡೆಯಲ್ಲಿ RP ಅಂದ ತಕ್ಷಣ ಒಂದು ರೂಟ್ ಬೇರೆ ಕಡೆ ಹೋಗ್ತದೆ. ಯಾಕೆಂದರೆ ಲಯ ಅವರ ಕೈಯಲ್ಲಿ ಚೆಂಬು ಇತ್ತು. ಬಟ್ ಕತೆ ಅದು ಯಾವ ಥರ ಇದೋ ಗೊತ್ತಿಲ್ಲ ನನಗೆ. ಬಟ್ ಆ ಚೆಂಬು ಒಂದು ಕಡೆ ಸಿಗ್ನಲ್ ಇಟ್ಟಿದ್ದೀರಿ, ಇನ್ನೊಂದು ಕಡೆ RP ಅಂತ ಇಟ್ಟಿದ್ದೀರಿ. ಅದರ ಬಗ್ಗೆ ಮಾಹಿತಿ ಇರೋರಿಗೆ ಲಿಂಕ್ ಸಿಗ್ಬೋದು. ಇಲ್ದಿದ್ದರೆ ನಿಮ್ಮ ಸಿನಿಮಾ ಹಾರರ್ ಲಿಂಕ್ ಇದೆ ಅನ್ನೋದಂತೂ ಸ್ಪಷ್ಟತೆ ಸಿಕ್ಕಿದೆ. ಆಮೇಲೆ CG ಮಾಡಿದಂಥವ್ರು ಕೂಡ ನಿಮ್ಮ ಪೋಸ್ಟರ್ ಡಿಸೈನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಖುಷಿಯಾಗಿದ್ದು, ನಿರ್ದೇಶಕರು ಬರೀ ಕತೆ, ಚಿತ್ರಕಥೆ, ಸಾಹಿತ್ಯ, ನಿರ್ದೇಶನ, ಸಂಭಾಷಣೆ ಎಲ್ಲ ಹಾಕ್ಕೊಂಡಿದ್ದು ಅದು ಮಾತ್ರ ನೋಡಿದ್ರೆ ಪೋಸ್ಟಲ್ಲಿ ಅವರೇ ಲಾಂಗ್ ಇಟ್ಕೊಂಡಿದ್ದಾರೆ ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿದ್ದಾರೆ. ಇದರಲ್ಲಿ ಫೈನಲ್ ಹಂತಕ್ಕೆ ತ್ರಿಶೂಲದಲ್ಲಿ ತಲುಪ್ತಾರೋ
ಅಥವಾ ಲಾಂಗ್ ಮುಖಾಂತರ ರೀಚ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರದ್ದೇ ಒಂದು ತಂಡ ಇದೆ ಅನ್ನೋದೊಂದು ಕನ್ಫರ್ಮ್ ಆಯಿತು ರಾಘವೇಂದ್ರ ಪ್ರಸಾದ್ ಅವರು ಅವ್ರ ಜೊತೆಗೆ. ಇನ್ನೂ 4 ಜನರ ಒಂದು ತಂಡ, ಒಂದು ಟೀಮ್ ಇದೆ ಅನ್ನೋದು ಗೊತ್ತಾಯಿತು. ನನಗೆ ಹೆಚ್ಚಿನ ಅವರ ಪರಿಚಯ ಮತ್ತು ಹೆಸರುಗಳು ಗೊತ್ತಿಲ್ಲದಿರೋದ್ರಿಂದ ಹೇಳೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿ, ಅಂದರೆ ನಿಮಗೆ ಡೀಪಾಗಿ ಆ ಒಂದು ಗುಹೆಯೊಳಗೆ ಹೋಗುವಂಥ ಒಂದು ಸನ್ನಿವೇಶವನ್ನು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀರಾ. ಹಾಗೆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರುವಂಥ ಒಂದು ಲಕ್ಷಣಗಳು ಕಾಣ್ತಾ ಇದೆ. ನಿಮಗೆ RP ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹಾಕಿದ್ದೀರಿ, ಬಟ್ RP ಬಂದು ಕಲರ್ಫುಲ್ಲಾಗಿ ಕಲ್ಲರಲ್ಲೇ ಫುಲ್ ನುಂಗಿ ಹಾಕಿದಂಥ ಟೈಟ್ಲ್ ಒಳಗೆ ಇದೆ ಅಲ್ವಾ, ಅದು ತುಂಬ ನಿಮ್ಮ ಟೈಟ್ಲ್ ಕ್ರಿಯೇಟಿಂಗ್ ತುಂಬ ಚೆನ್ನಾಗಿದೆ ಮತ್ತು ಎಲ್ರಿಗೂ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗೆ ಈ ಸಿನಿಮಾ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ತುಂಬ ಒಳ್ಳೆ ರೀತಿಯಲ್ಲಿ ಸಿನಿಮಾ ನಡೆದು ಎಲ್ಲರಿಗೂ ಕೂಡ ಸಿನಿಮಾದ ಒಂದು ರುಚಿಯನ್ನು ತೋರಿಸಲಿಕ್ಕೆ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ತೋರಿಸಿ ಅಂತ ಕೇಳುತ್ತಾ, ಹಾಗೆ ಚಿತ್ರತಂಡಕ್ಕೂ, ಚಿತ್ರ ಸಂಸ್ಥೆಗೂ, ಪ್ರೊಡ್ಯೂಸರ್ಗಳಿಗೂ ಎಲ್ರಿಗೂ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನೋಡಿದೆ ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಾದ್ರೆ ನಮ್ಮ ಫ್ರೆಂಡ್ ಅವರು ಅದರಿಂದ ಒಂದು ಫಿಲಿಮ್ ಮಾಡಬೇಕು ಬನ್ನಿ ಜೊತೆಗೆ ಅಂದರು. ಬಂದಿದ್ದೀನಿ. ಸ್ಟೋರಿ ಏನಂತ ಕೇಳಿದೆ, ಏನಿಲ್ಲ ಸಸ್ಪೆನ್ಸ್ ನೀವು ಮಾಡಿ ನನ್ನ ಜೊತೆಗೆ ಅಂದರು. ಅಷ್ಟೇ ಬಂದಿದ್ದೀನಿ. ಹಿಂದೆ ನಿಮ್ಮ ಥರನೂ ನಾನು ಒಬ್ಬ, ಆದಮೇಲೆ ನೋಡಬೇಕು. ಎಷ್ಟು ಇನ್ನೋಸೆನ್ಸ್ ಇತ್ತು ಅವರ ಒಂದು ವಾಯ್ಸಲ್ಲಿ, ಅವರ ಮಾತಲ್ಲಿ. ಸರ್, ಸ್ಟೋರಿಗಿರಿ ಏನೋ ಕೇಳಿಲ್ವಾ ನೀವು? ಕೇಳಿದೆ. ಸಸ್ಪೆನ್ಸ್ ಥಿಯೇಟ್ರಲ್ಲಿ ಬಂದು ನೋಡಿ ಅಂತವ್ರೆ. ನಿರ್ಮಾಪಕರಿಗೆ ಸ್ಟೋರಿ ಹೇಳ್ದೆ ನೋಡಿ, ನಿರ್ದೇಶಕರು ನಂಬಿಕೆ ಇದೆ. ಯಾವುದೇ ಒಂದು ಇದು ಹೇಳೋದನ್ನು ಅಷ್ಟೊಂದು ವಿಶ್ವಾಸ ನಾನು ಮಾಡ್ಬಿಡೋದು. ಕೇಳ್ಪಟ್ಟೆ ಕಲ್ಕಿ ಕ್ರಿಯೇಷನ್ಸ್ ಅಂತ, ಕನ್ಸ್ಟ್ರಕ್ಷನ್ಸ್ ಅಂತ ಇವ್ರದೇ ಒಂದು ಕಂಪ್ನಿ ಇದೆ. ಆ್ಯಂಡ್ ಎಷ್ಟೋ ಬಡ ಜನಕ್ಕೆ ದುಡ್ಡು ಕೊಡೋಕ್ಕಾಗದಿದ್ದಾಗ ಅವರೇ ಹೋಗಿ ಏನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಓ, ದಟ್ಸ್ ಸೋ ನೈಸ್. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ಅವರು. ಒಳ್ಳೇದಾಗಲಿ ಸರ್. ಈಗ ಟೀಸರ್ ನೋಡಿದ್ಮೇಲೆ ಹೇಗೆ ಅನಿಸ್ತದೆ ನಿಮಗೆ? ಒಂದು ಖುಷಿ, ಒಂದು ಎನರ್ಜಿ. ಇಲ್ಲಿ ಕೂತಿರಕ್ಕಾಗ್ತಲ್ಲ, ಎತ್ತು ಡಾನ್ಸ್ ಮಾಡೋಣ ಆ ಥರ ಒಂದು ಎನರ್ಜಿ. ಸೂಪರ್ ಸರ್, ಸೂಪರ್. ಖಂಡಿತವಾಗ್ಲೂ ಕಾರ್ಯಕ್ರಮ ಮುಗಿಲಿ, ಸಾಂಗ್ ಹಾಕ್ತೀವಿ, ನೀವು ಒಂದು ಸ್ಟೆಪ್ ಹಾಕ್ಬಿಟ್ಟು ಹೋಗ್ಬೇಕು. ಸರಿ, ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಒಳ್ಳೇದಾಗಲಿ. ಈ ಒಂದು ಇನ್ನೋಸೆನ್ಸ್ ನಿಮ್ಮಲ್ಲಿ ಏನಿದೆ ಅದು ಕಡೆಯವರೆಗೂ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಅವ್ರು ಸರ್ ಹೇಳಿದ್ರು ದೇವ್ರಿದ್ದಾನೆ ಅಂತ, ಖಂಡಿತವಾಗ್ಲೂ ಆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈಗ ಓಕೆ ಸರ್, RP ಅಂದರೆ ಆಲ್ರೆಡಿ ನಾನು ಇದು ಮಾಡಿದ್ದೀನಿ. ಮತ್ತು ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ರಿಯಲ್ ಸ್ಟೋರಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಒಂದು ಕ್ಯಾರೆಕ್ಟರ್ ವೈಸು ಇದರಲ್ಲಿ ಯಾವುದು ಹೀರೋ ನಾಯಕಿ ಅನ್ನೋದು ಈ ಥರದ್ದು ಇಲ್ಲ ಅಂತ ನಾನು ಪ್ರತಿಯೊಂದು ಆಲ್ರೆಡಿ ಹೇಳಿದ್ದೀನಿ. ಇದು ಕ್ಯಾರೆಕ್ಟರ್ ವೈಸು ಪ್ರತಿಯೊಂದು ಒಂದು ರಿಯಲ್ ಸ್ಟೋರಿನ ನಾನು ತೆಗೆದು ಒಂದು ಇದು ಮಾಡ್ತಾಯಿದ್ದೀನಿ. ಮಾತ್ರ ಇದರಲ್ಲಿ ಹೇಳಬೇಕು ಅಂದರೆ ನಾನು ಇದರ ಡೈರೆಕ್ಷನ್ ಕತೆ ನಂದೇ ಆದ್ರಿಂದ ವಿಲನ್ನಾಗಿ ನಾನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾನು ಆಲ್ರೆಡಿ ಹೇಳಿದ್ದೆ ನಾನು ಬಣ್ಣ ಹಾಕ್ತೀನಿ ಅಂತ. ಬಣ್ಣ ಆಲ್ರೆಡಿ ಹಾಕಿದ್ದೀನಿ. ಇದು ವಿಲನ್ನಾಗೂ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಲಯ ಸರು, ಮತ್ತು ನಮ್ಮ ಸ್ನೇಹಿತ ರಾಘವೇಂದ್ರ, ಮತ್ತು ಪಾಂಡು ಸರು, ಮಧು, ಈ ಹುಡುಗ ದಕ್ಷಿತ್, ಮತ್ತು ಈಗ ಹೀರೋಯಿನ್ ಹೊಸಬ್ರು ಇದು ಮಾಡಿ ಇನ್ನೂ ಕ್ಯಾರೆಕ್ಟರ್ ವೈಸು. ಇನ್ನೊಬ್ಬರು ಸಿಮ್ರನ್ ಅಂತ ಅವ್ರಿಗೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಜಸ್ಟ್ ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹಾಗೆ ಇನ್ನು ಹೌದು ಸರ್, ನನ್ನ ಸ್ನೇಹಿತಂದು ಮತ್ತು ನಾನು ಕಣ್ಣಿಂದ ನೋಡಿದಂಥದ್ದೇ, ನಮ್ಗೆ ಅನುಭವ ಆಗಿರೋಂಥದ್ದೇ. ಅಂದರೆ ಒಂದು ಹಳ್ಳಿ ಸ್ಟೋರಿ ಇದು. ನಾನು ಅವತ್ತು ಹೇಳ್ತಿದ್ದೀನಿ, ಇವತ್ತು ಹಳ್ಳಿ ಸ್ಟೋರಿ. ಹಳ್ಳಿಲಿ ನಡೆಯೋಂಥದ್ದು ಒಂದು ಪ್ರಕೃತಿನ ಇವತ್ತಿನ ದಿವಸ ನಾವು ಜನ್ರೇಷನಲ್ಲಿ ಏನು ಮಾಡ್ತಾಯಿದ್ದೀವಿ, ಪ್ರಕೃತಿ ವಿರುದ್ಧವಾಗೇ ಇರೋದು ನಾವು. ಪ್ರಕೃತಿ ಏನಿದೆ ಮರ್ತುಬಿಟ್ಟಿದ್ದೀವಿ. ಅಂದರೆ ಒಂದು ಹಳ್ಳಿ ಜೀವನನ ನಾನು ತೋರಿಸ್ತಾ ಇದ್ದೀನಿ ಇದರ ರಿಯಲ್ ಸ್ಟೋರಿ. ಹಳ್ಳಿ ನಡೆಯೋಂಥದ್ದು ಘಟನೆಗಳು ಪ್ರತಿಯೊಂದು ನನ್ನ ಕಣ್ಮುಂದೆ ನಡೆದಿರೋಂಥದ್ದೇ ಮತ್ತು ನನಗೂ ಅನುಭವ ಆಗಿರೋಂಥದ್ದೇ. ಅದನ್ನು ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ರಿಯಲ್ ಸ್ಟೋರಿಯಾಗಿ ಅನುಭವ ಆಗಿರೋದು ಇದನ್ನು ತೋರಿಸ್ತಾ ಎಳೆಯಾಗಿ ತೋರಿಸ್ತಾ ಇದ್ದೀನಿ ಸರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಏನಕ್ಕೆ ಅಂದರೆ ಒಂದು ನಡೆಯೋಂಥದ್ದು ಈಗ ಹಗಲು ರಾತ್ರಿ ಅನ್ನೋದೇ ಹಗಲಲ್ಲಿ ನಡೆಯೋಂಥದ್ದು ಮತ್ತು ರಾತ್ರಿ ನಡೆಯೋಂಥದ್ದು ಬೇರೆ ವ್ಯವಹಾರಗಳಿರ್ತದೆ. ಅಂದರೆ ಬೇರೆ ಬೇರೆ ವಿಭಿನ್ನವಾಗಿರ್ತದೆ. ಅದು ಯಾರೂ ಊಹಿಸೋಕ್ಕಾಗಲ್ಲ. ಅದನ್ನು ಒಂದು ಎಳೆಯಾಗಿ ಬಿಡಿಸಿದ್ದೀನಿ ನಾನು. ಒಂದು ಯಾವ ಥರ ಅಂದರೆ ಈಗ ನೋಡಿ, ಈಗ ರಾತ್ರಿ ನಡೆಯೋಂಥದ್ದು ಹಗಲು ದರೋಡೆ ಎಲ್ಲ ಪ್ರತಿಯೊಂದು ನಡೀತದೆ. ಬಟ್ ಇನ್ನೊಂದು ಪ್ರತಿಯೊಬ್ಬರು ಫುಲ್ಲು ಅದು ಹೇಳೋಕ್ಕಾಗಲ್ಲ. ಅದು ತೋರಿಸ್ತೀನಿ ಸರ್ ನಾನು. ಸರ್, RP ಅನ್ನೋ ಟೈಟ್ಲು ನಮ್ಮ ಸ್ನೇಹಿತನ ಹೆಸರು ಸರ್. ಅದು ಅಂದರೆ ಅವ್ರು ಒಂದು ರಾಘವೇಂದ್ರ ಪ್ರಸಾದ್ ಅಂತ ಇಟ್ಕೊಂಡಿದ್ದು ಪ್ಲಾಟ್ಫಾರ್ಮಾಗೆ. ಬಟ್ ಅದು ನಾನು ಏನು ಕೊಟ್ಟಿದ್ದೀನಿ ಅಂದರೆ ಅವ್ರು ನಡೆದಿರೋಂಥದ್ದು ಘಟನೆ. ಅಂದರೆ ಕೆಲವೊಂದು ನಾವು ಅವ್ರ ಜೊತೆ ಇದ್ವಿ, ಅದು ನಡೆಯೋಂಥದ್ದು ನಾನು ತೊಗೊಂಡಿದ್ದೀನಿ ಸರ್. ಇಲ್ಲ, ನನ್ನ ಸ್ನೇಹಿತರೆ ಇಲ್ಲೇ ಇದ್ದಾರೆ.
ಹಾಂ ಅವ್ರದ್ದೇ ನನ್ನ ಸ್ನೇಹಿತರನ್ನೇ, ಮತ್ತು ನಮ್ಮಿಬ್ಬರದ್ದು ಜೊತೆ ನೋಡ್ಕೊಂಡು ಎಲ್ಲ ಪ್ರತಿಯೊಂದು ನೈವಾಗಿ ನೋಡಿರೋದು ನಾನು ಲೈವಾಗಿ. ಹಾಂ ಸರ್ ಇಲ್ಲ ತಪ್ಪು ಅವೆಲ್ಲ ಕಲ್ಪನೆ. ಈಗ ಚೊಂಬು ಇಟ್ಬಿಟ್ಟ ತಕ್ಷಣ ನೀವು ಹೇಳ್ದಂಗೆ ನಾನು ಒಪ್ಕೋತೀನಿ, ಅದು ತಪ್ಪು ಕಲ್ಪನೆ ಪ್ರತಿಯೊಂದು ಕಲ್ಪನೆ ತೋರಿಸ್ತಾರದು ಸರ್. ಹಾಂ ಆ ಥರ ಇಲ್ಲ, ಅದು ನಿಮಗೆ ಕಲ್ಪನೆ ಅಂತ ಹೇಳ್ತಾ ಇದ್ದೀನಿ. ಆ ಥರ ಕ್ಯಾರೆಕ್ಟರ್ ಇನ್ನೂ ಕೊಡೋದಿಲ್ಲ. ಅದೊಂದು ಕಲ್ಪನೆ, ತಂದೆ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ. ಈಗ ಯಾವ ಥರ ಅಂದರೆ, ಈಗ ಇವರು ಇದರಲ್ಲಿ ಒಂದು ಪಾತ್ರ ಇದೆಯಲ್ಲ, ಆ ಪಾತ್ರದಲ್ಲಿ ಅವ್ರ ಸ್ನೇಹಿತದ ಒಂದು ವಿಷಯಕ್ಕೆ ಒಂದು ಬರುತ್ತೆ ಅಷ್ಟೇ ಹೊರತು ಕಲ್ಪನೆ ಅದು. ಆ ಥರ ಯಾವುದು ನೀವು ಅಂದ್ಕೊಂಡಂಗೆ ಡಬಲ್ ಇಂಜಿನ್ನು ಆ ಥರ ಅದಲ್ಲ ಕ್ಯಾರೆಕ್ಟರ್. ಹಾಂ ಸರ್ ನಿಧಿಯಲ್ಲ, ಅದು ಅಷ್ಟೇ. ನಾನು ಪ್ರತಿಯೊಂದು ಹೇಳ್ತಾ ಇರೋದೇ ಕಲ್ಪನೆ. ಮನುಷ್ಯಂಗೆ ಆಸೆ ಅನ್ನೋದು ಇದೆಯಲ್ಲ, ಆಸೆ ಅನ್ನೋದು ಯಾವ ಥರ ಇದೆ, ಅವ್ನಿಗೆ ಹೆಂಗೆ ಬೇಕಾದ್ರೆ ಆಸೆ ಬನ್ನಿಸ್ಬೋದು. ಅವ್ನ ಜೀವನನೇ ಅವನ ವೃತ್ತಿ ಬೇರೆ, ಆ ವೃತ್ತಿ ಅದರಲ್ಲಿ ಅವ್ನ ಕಲ್ಪನೆ ತೊಗೊತಾನೆ, ಅದನ್ನು ಅವ್ನು ನೆನೆಸ್ಕೊಂಡು ಆ ಥರ ಮಾಡಿದ್ದೇನೆ ಹೊರತು ಅದು ಆ ಥರ ಎಲ್ಲ ನಿಧಿಗಿದೆಯಲ್ಲ ತೋರಿಸಲ್ಲ, ಪ್ರತಿಯೊಂದು ಕಲ್ಪನೆನೇ ಸರ್. ಆಲ್ರೆಡಿ ಇವಾಗ ಸದ್ಯಕ್ಕೆ ನಾವು ನಾರ್ಮಲಾಗಿ ಒಂದು ಇದು ಮಾಡ್ಕೊಂಡಿದ್ದೀವಿ. ಜುಲೈಗೆ ಮೇನ್ ಶೂಟಿಂಗ್ ಸ್ಟಾರ್ಟ್ ಮುಹೂರ್ತ ಮಾಡ್ತಾನೆ ಜುಲೈಗೆ. ಈಗ ಏನೇನು ಬೇಕೋ ಎಲ್ಲ ಈಗ ಕ್ಯಾರೆಕ್ಟರ್ ವೈಸ್ ಲುಕ್ ಕೊಡ್ತಾ ಇದ್ದೀನಿ ಈಗ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಕೊಟ್ಟಿದ್ದು ನನ್ನ ಟೈಟಲ್ ಟೀಸರು. ಈಗ ಈ ಸತಿ ನಾನು ಏನಕ್ಕೆ ಅಂದರೆ ನನ್ನ ಲುಕ್ ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದೀನಿ, ಇಂಥ ಕ್ಯಾರೆಕ್ಟರ್ ಇದೆ, ಇಂಥದ್ದು ಒಂದು ಕ್ಯಾರೆಕ್ಟರ್ ಒಂದು ವಿಭಿನ್ನವಾಗಿ ಕೊಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತೀನಿ ಸರ್ ನಾನು. ಸರ್ ಶೂಟಿಂಗ್ ಬಂದು ಕರ್ನಾಟಕನೇ, ನಮ್ಮ ಚಿಂಚನಗಿರಿ ಹತ್ರ. ಅದು ಸೇಮ್ ನಮ್ಮೂರು, ಎಲ್ಲ ಬೇರೆ ಎಲ್ಲೂ ಲೋಕಲ್ ಇಲ್ಲ, ನಮ್ಮ ಚಿಂಚನಗಿರಿ ಹಳ್ಳಿಲೇ ಕರ್ನಾಟಕ ಫುಲ್ಲು, ಬೇರೆ ಎಲ್ಲೂ ಇಲ್ಲ, ಒಂದೇ ಕಡೆ ನಡೆಯೋದು. ಮಿಕ್ಕಿದೆಲ್ಲ ಪ್ರತಿಯೊಂದು ಎಲ್ಲ ಅದು ಬಿಟ್ಟರೆ ಒಂದು ಬೆಂಗಳೂರು ಒಂದು ಸೀನು, ಮಿಕ್ಕಿದ ಎಲ್ಲೂ ಯಾವ ಲೊಕೇಶನ್ ಎಲ್ಲೂ ಇಲ್ಲ ಸರ್. ಮ್ಯೂಸಿಕ್ಕು ನಮ್ಮ ಸ್ನೇಹಿತರೊಬ್ಬರು ಸರ್ಗೋಳ ಹತ್ರ ಮಾತಾಡಿದ್ದೀವಿ, ಮತ್ತು ಇನ್ನೊಬ್ರು ಲೋಕೇಶ್ ಅಂತ ಇದ್ದಾರೆ, ಅವ್ರಿಗೊಂದು ಪ್ಲ್ಯಾನ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ನಮ್ಮ ಒಂದು ಟೀಮ್ ಕಿತ್ಕೊಂಡು ಇದು ಮಾಡ್ತಾಯಿದ್ದೀನಿ ಸರ್ ಅಷ್ಟೇ. ಸರ್ 5 ಸಾಂಗ್ ಬರುತ್ತೆ ಸರ್. ಆಲ್ರೆಡಿ 2 ಸಾಂಗ್ ನಾನು ರೆಡಿ ಮಾಡಿದ್ದೀವಿ. ಒಟ್ಟು 5 ಸಾಂಗ್ ನಾವೇ ಮಾಡಿರೋದು. ಮ್ಯೂಸಿಕ್ ಡೈರೆಕ್ಟ್ರಿಗೆಲ್ಲ ಕುತ್ಕೊಂಡು ಮಾತುಕತೆ ಮಾಡೋಕ್ಕೆ ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೀವಿ, ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಈಗ ಸದ್ಯಕ್ಕೆ ಆಡಿಷನ್ ನಡೀತಾ ಇದೆ ಸರ್, ಇನ್ನೂ ಪ್ಲ್ಯಾನಲ್ಲಿದೆ. ನಾವು ಈಗ ಸದ್ಯಕ್ಕೆ ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಒಂದು ವಿಭಿನ್ನವಾಗಿ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದರಲ್ಲಿ ನಾನು ಶೂಟಿಂಗಲ್ಲಿ ನಾನು ಇದು ಮಾಡ್ತೀನಿ ಸರ್. ಜುಲೈ ಸರ್. ಹಂಗಂತಲ್ಲ ಸರ್ ನನ್ನ ಸ್ನೇಹಿತರಾದ ನಿರ್ಮಾಪಕರು ಸ್ವಲ್ಪ ಸಹಕರಿಸಿದ್ರೆ ನನಗೇನು ಸರ್, ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ಸ್ವಲ್ಪ ಎಲ್ಲ ಅವ್ರದ್ದು ಅಂತೆಲ್ಲ ವೆಚ್ಚಗಳು ಎಲ್ಲ ನೋಡಬೇಕಲ್ಲ, ಅವ್ರದ್ದು ಎಲ್ಲ ಥರ ನೋಡ್ಬೇಕು. ನಾನು ಅವ್ರು ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ ಯಾರಿಗೆ ಆದರೂ ಸರ್. ತೊಂದರೆ ಕೊಟ್ಟು ನಾನು ಆ ಥರ ಮಾಡಿದ್ರೆ ನನ್ನ ಸಬ್ಜೆಕ್ಟನ್ನು ಇದು ಮಾಡೋಕ್ಕಾಗತ್ತಾ ಸರ್? ಇಲ್ಲಿ ಕೆಲವೊಂದು ಸೀನ್ ಬೇಕಾಗತ್ತೆ, ಕೆಲವು ಬಿಸಿಲು ಬೇರೆ. ಲಾಸ್ಟ್ ಟೈಮ್ ನಾವು ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಈ ಬಿಸಿಲಾಗಿರೋದ ಮತ್ತು ಇನ್ನೊಂದು ಸ್ವಲ್ಪ ನಮ್ಮ ನಿರ್ಮಾಪಕರಿದ್ದಾರಲ್ಲ, ಅವರೆಲ್ಲ ಸ್ವಲ್ಪ ಎಲ್ಲ ಹೇಳಿದ್ರು, ನೋಡಿ ಒಂದೊಂದು ಟೈಮ್ ಹೇಳೋಣ, ಎಲ್ಲ ಒಂದೇ ಒಟ್ಟಿಗೆ ಕೊಡಬೇಕಲ್ಲ ಸರ್ ಅದರಿಂದ ನಾನು ಆ ಥರ ಪಡ್ತಾ ಇಲ್ಲ. ಯಾಕಂದ್ರೆ ನಾನು ತಲೆ ಮೇಲೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಕಮರ್ಷಿಯಲ್ ಕೊಡಬೇಕು, ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ಒಂದು ಆಸೆ ಸರ್ ಅಷ್ಟೇ. ಆ ಥರ ಕೊಡಬಾರ್ದು ಅಂತ ನನ್ನ ಆಸೆ ಸರ್. ನಾನು ಹಾಗೆ ನಮ್ಮ ಒಂದು ಅವಾಗಿಂದ 2013 ನಂಗೆ ಸಿನಿಮಾ ರಂಗಕ್ಕೆ ಇಳಿಬೇಕು ಅನ್ನೋ ಆಸೆ ಇತ್ತು. ಹಾಗೆ ಹೇಳ್ತಾ ಅದರಲ್ಲೇ ಸ್ವಲ್ಪ ಅನುಭವಗಳಾದ ಏಟ್ ಬಿದ್ದಾಗ ಸ್ವಲ್ಪ ನೋಡಿ ಹಾಗಂತ ನನಗೆ ಒಂದು ಆಸಕ್ತಿ ಬಂದಾಗ ಇದೆ ಸರ್. ಆ ಥರ ನಾನು ಸರ್ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು, ಮತ್ತು ಕೆಲವು ಜೊತೆ ಇದ್ದೆ, ಅದು ತಿಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಒಂದು ಇದು ತೊಗೊತಾ ಇದ್ದೀನಿ ಸರ್ ಅಷ್ಟೇ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನೀವು ಕೇಳಿದ ಪ್ರಶ್ನೆ, ಆದರೆ ಇವರು ಆ್ಯಕ್ಚುಲಿ ಫಸ್ಟು ಇವರು ಬೇರೊಬ್ಬರಿಗೆ ದುಡ್ಡು ಕೊಟ್ಟು ಫೈನಾನ್ಸ್ ಮಾಡಿ ಎಲ್ಲ ಏಟು ಬಿದ್ದು ಸಾಕಾಗೋಗಿ ಕಡೆಗೆ ಇವರೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆಮೇಲೆ ಎಷ್ಟೇ ಅಡಚಣೆಗಳು ಬಂದ್ರೂ ಅದನ್ನು ನಾನು ಮಾಡ್ತೀನಿ ಈ ಪಿಕ್ಚರ್ನ ಅಂತ ಒಂದು ಜೋರಾಗಿ ಒಂದು ಚಪ್ಪಾಳೆ ಕೊಡಿ ಎಲ್ಲರೂ. ಮಾಡ್ತೀನಿ ಅಂತ ಸಫರ್ ಮಾಡಿಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಬೆಳೆಸ್ಬೇಕು ಅವ್ರನ್ನ ಕೇಳ್ಕೊತ ನನ್ನ 2 ಮಾತು ಮುಗಿಸ್ತೀನಿ. ಅಯ್ಯೋ, ನನ್ನ ಪಾತ್ರ ಹೇಳ್ಬಿಟ್ರೆ ಕತೆ ಹೋಗ್ಬಿಡುತ್ತೆ, ಆ ಥರ ಅದು ಸೆಂಟ್ರಲ್ಲಿ ಇರ್ತೀನಿ ನಾನು. ತುಂಬ ಚೆನ್ನಾಗಿದೆ ನನ್ನ ಪಾತ್ರ, ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆ ಹೇಳೋಕ್ಕಾಗಲ್ಲ ಸರ್, ಅದು ಆ ಥರ ಇದೆ ಅದು ಸರ್. ಇಲ್ಲ ಸರ್, ಈಗ ಸಾರಿ ಇಲ್ಲ ಸರ್, ಈ ಥರ ಇದಕ್ಕೆಲ್ಲ ಬೇರೆದಕ್ಕೆಲ್ಲ ಅನುಭವಗಳಾಗಿದೆ. ಅದೆಲ್ಲ ಈಗ ಏನಕ್ಕೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ.
ಹಾಂ ಸರ್. ಹೇಳಿ ಸರ್. ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ, ನನ್ನ ಸಬ್ಜೆಕ್ಟ್ ಏನು ಹೇಳೋ ಅವಶ್ಯ ಇದಿಲ್ಲ. ಎಲ್ಲ ಯುವರಾಜ್ ಏನು ಹೇಳಿದ್ದಾರೆ ಅದನ್ನೇ ಸಬ್ಜೆಕ್ಟು ಸೇಮ್. ಅದನ್ನು ನಾವು ಕತೆ ಇದು ನೋಡಿರೋ ಕತೆ ಸರ್. ಇದು ನಾವೆಲ್ಲ ಕಣ್ಣಿಂದ ನೋಡಿರೋ ಎಲ್ಲ ನೋಡಿರೋ ಕತೆ. ಸುಮ್ಮನೆ ಈ RP ಬಗ್ಗೆ ಜನ ಓಡಾಡಿ ಮೋಸ ಹೋಗಿ ರೋಡಿಗೆ ನಿಂತಿರೋರು ಎಷ್ಟೋ ಜನಕ್ಕೆ ನಾನು ಕಣ್ಣಿಂದ ನೋಡಿರೋ ಕತೆನ ಇದು ಮಾಡ್ತಾಯಿದ್ದೀವಿ ಸರ್. ಸರ್ ಇದು ಒಂದು 5 ವರ್ಷದಿಂದ ನಡೀತಾನೆ ಇದೆ ಸರ್ ಕತೆ. ನಾನು ನೋಡ್ದಂಗೆ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಆ ಥರ ಎಲ್ಲ ತುಂಬ ನಡೆದಿದೆ. ಮೆಂಟ್ಲಾಗಿದ್ದಾರೆ ಕೆಲವರು. ಎಷ್ಟೋ ಜನ ಬೀದಿಗೆ ಮಾಂಗಲ್ಯ ಚೆನ್ನ ಮಾರಿ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲ ಮಾರಿ ರೋಡಿಗೆ ಬಂದಿದ್ದಾರೆ. ಈ RP ಹಿಂದೆ ಬಿದ್ದಿ ಜನ. ಅದಕ್ಕೊಂದು ಸಬ್ಜೆಕ್ಟು, ಅದಕ್ಕೊಂದು ಪಾಠ ಕಲಿಸ್ತಾ ಇದ್ದೀವಿ ಸರ್ ಈ ಸಬ್ಜೆಕ್ಟಿಂದ. ಸರ್ ಒಂದು ನಿಧಿ ಸುಮ್ಮನೆ ಅದ್ರ ಬಗ್ಗೆ ಇಟ್ಕೊಂಡು ಆ ಥರ ಬರುತ್ತೆ, ಈ ಥರ ಬರುತ್ತೆ ಕಲ್ಪನೆ. ಅದೇ ಆ ಥರ ಕಲ್ಪನೆ ಮಾಡ್ಕೊಂಡು ಅದು ಸಿಕ್ಕುತ್ತೆ, 100 ರೂಪಾಯಿ ಹಾಕಿದ್ರೆ 500 ರೂಪಾಯಿ ಬರುತ್ತೆ. ಆ ಥರ ಮಾಡಿ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ ಜನ. ಅದೇ ಥರ ಅಲ್ಲ ಸರ್, ಆ ಥರ ಅಲ್ಲ. ಸುಮ್ಮನೆ ನಿಧಿ ಸಿಗುತ್ತೆ, ಅದು ಸಿಗುತ್ತೆ ಅನ್ನೋದು ಒಂದು ಕಲ್ಪನೆ. ಹೌದು, ವಾಮಾಚಾರ ಮಾಡೋದು ಒಂದು ಕಲ್ಪನೆ. ಇದನ್ನು ಏನು ಸರ್, ನಾನೇ ಆ್ಯಕ್ಟಿಂಗ್ ಮಾಡ್ತೀನಿ ಸರ್ ಹೀರೋ ಆಗಿ. ನನಗೆ ಯುವರಾಜ್ ಅವರು ಸ್ಟೋರಿ ಹೇಳಿದ್ರು, ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳಿದೆ. ಇಬ್ಬರು ಸೇರಿ ಒಂದು ಮೂವಿ ಇಬ್ಬರು ನಾವು ಅವ್ರ ಸ್ಟೋರಿ ಹೇಳ್ದಾಗ ನನಗೂ ಇಷ್ಟ ಆಯಿತು. ನನ್ನ ಅನುಭವನ ಅವ್ರಿಗೆ ಹೇಳಿದೆ, ಅವ್ರ ಅನುಭವ ನನಗೆ ಹೇಳಿದ್ರು. ಈ ಸ್ಟೋರಿನ ನೀನೇ ಹೀರೋ ಆಗಿ ಮಾಡಬೇಕಂತ ನನಗೆ ಒಂದು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸ್ತೀನಿ ಸರ್. ಹೌದು ಸರ್. ಬನ್ನಿ. ನಾಯಕಿಯಾಗಿ ನಟನೆ ಮಾಡ್ತಿರೋ ಮೊದಲನೇ ಸಿನಿಮಾ ಇದು. ನನಗೆ ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದು ನಮ್ಮ ನಿರ್ದೇಶಕರು ಮತ್ತು ಸಹ ನಿರ್ಮಾಪಕರಾದ ನಮ್ಮ ಯುವರಾಜ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ರಾಘವೇಂದ್ರ ಸರ್ ತುಂಬಾ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದರು, ತುಂಬಾ ಮೋಟಿವೇಟ್ ಮಾಡಿದ್ರು. ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ನನ್ನ ಪಾತ್ರ ಒಂದು ಹಳ್ಳಿ ಹುಡುಗಿಯ ಪಾತ್ರ. ಸೊ ಮೊದಲನೇ ಸಲ ಕತೆ ಕೇಳಿಸ್ಕೊಂಡಾಗ ನನ್ನ ಪಾತ್ರದ ಬಗ್ಗೆ ತುಂಬ ಡೀಟೇಲಾಗಿ ಡೈರೆಕ್ಟರ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ಪ್ರೇಕ್ಷಕರಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗಿ ತಲುಪುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು. ಮಾತಾಡಪ್ಪ. ನಮಸ್ತೆ ಮಾಧ್ಯಮದವ್ರಿಗೆ ಮತ್ತು ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ತೆ. ಏನು ಮಾತಾಡಬೇಕು ಸರ್, ಏನು ಹೇಳಿ ಸರ್? ಆ್ಯಕ್ಚುಲಿ ನನ್ನ ಮಗನ ಹೆಸರು ಯಶಸ್ ಅಂತ. ಅವ್ರದ್ದು ಒಂದು ಪಾತ್ರ ಕೊಟ್ಟಿದ್ದಾರೆ ಯುವರಾಜ್ ಸರ್ ಅವರಿಗೆ. ಇವತ್ತು ತುಂಬ ಮುಖ್ಯವಾದ್ದು ಒಂದು ಅವನಿಗೆ ಎಕ್ಸಾಮ್ಸ್ ಇತ್ತು, ಅದರಿಂದ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಮಂಗಳೂರಲ್ಲಿದ್ದಾರೆ ಅವರು, ಬರ್ತಾರೆ. ಇನ್ನೊಂದು ವಿಚಾರ ಏನು ಅಂದರೆ, ನನಗೆ ಬಹಳ ವರ್ಷದಿಂದ ಸ್ನೇಹಿತರು ಯುವರಾಜು ಅವರು. ಇವತ್ತು ನಾವೆಲ್ಲ ಸೇರಿಕೊಂಡು ಈ ಸಿನಿಮಾ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.